ಸೊ ಇದು ದಿಸ್ ವಾಸ್ ಅ ಕಂಪ್ಲೀಟ್ಲಿ ಅರೇಂಜ್ಡ್ ಸೆಟಪ್. ಸೊ ನಮ್ಮ ತಾಯಿಯವರು ಪ್ರೊಫೈಲ್ಸ್ ನನಗೆ ತುಂಬ ವರ್ಷದಿಂದ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಿದ್ರು. ನಾನು ರೆಡಿ ಇರಲಿಲ್ಲ. ಆದರೆ ಇವ್ರದ್ದು ಪ್ರೊಫೈಲ್ ನೋಡಿದಾಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಮಾತಾಡೋಣ ಅಂತ ಐ ಡಿಸೈಡೆಡ್. ಆ್ಯಂಡ್ ಸುಮಾರು ತಿಂಗಳುಗಳಾಯಿತು ಅಪ್ರೋಚ್ ಮಾಡೋದಕ್ಕೆ. ಶಿ ವಾಸ್ ಆಲ್ಸೋ ಬ್ಯುಸಿ ವಿತ್ ಹರ್ ಮಾಮ್ ಆ್ಯಂಡ್ ಲಾಟ್ ಆಫ್ ಅದರ್ ಥಿಂಗ್ಸ್. ಸೊ ಅದಾದಮೇಲೆ ಶಿ ಆಲ್ಸೋ ಡಿಸೈಡೆಡ್ ಮೀಟ್ ಮಾಡ್ಬೋದು ಅಂತ. ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ಜನರಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ನಾನು ಫಸ್ಟ್ ಮೀಟ್ ಮಾಡ್ತೀನಿ ಅಂತ. ಬಟ್ ಅವರು ಫಸ್ಟು ನಮ್ಮ ತಾಯಿಯವ್ರನ್ನ ಮೀಟ್ ಮಾಡಿದ್ರು. ಮೈಸೂರಿಗೆ ಹೋಗಿ ತಾಯಿಯವ್ರನ್ನ ಮೀಟ್ ಮಾಡಿ ಮಾತಾಡಿ ಅದಾದಮೇಲೆ ನನ್ನ ಜೊತೆ ಮಾತಾಡೋಕ್ಕೆ ಡಿಸೈಡ್ ಮಾಡಿದ್ರು. ಸೊ ಅದಾದಮೇಲೆ ವಿ ವೆಂಟ್ ಟು ಅ ಮೂವಿ, ಒಂದು ಪ್ರೀಮಿಯರ್ಗೆ ಅವ್ರು ಇನ್ವೈಟ್ ಮಾಡಿದ್ರು. ಸೊ ಆ ಪ್ರೀಮಿಯರ್ಗೆ ಹೋಗಿ ಮೀಟ್ ಮಾಡಿ ಅದಾದಮೇಲೆ ಇಬ್ಬರು ಮೇಘ್ನಾ ರಾಜ್ ಅವ್ರದ್ದು ತತ್ಸಮ ತದ್ಭವ. ಸೊ ಅವ್ರು May 1st ಬರ್ತೀನಿ ಅಂದಿದ್ದಾರೆ. ಪನ್ನಗ ಅವರ ಪ್ರೀಮಿಯರ್ ಶೋ ಇತ್ತು. ಸೊ ನಾನು ಒಂದು ಎಲಾಬ್ರೇಟೆಡ್ ಡ್ರಾಮಾ ಮಸಾಲ ಇರೋ ಸ್ಟೋರಿ ಹೇಳ್ತೀನಿ, ಬಿಕಾಸ್ ಸೊ ಮೇ ಬಿ ದಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಫಾರ್ ದ ಮೀಡಿಯಾ. ನಮ್ಮ ಅತ್ತೆ ಮಾವ ಅಲ್ಲಿದ್ದಾರೆ, ನಮ್ಮ ದೊಡ್ಡಮ್ಮನೂ ಬಂದಿದ್ದಾರೆ, ಶಾಲಿನಿ ಮತ್ತು ಪ್ರಕಾಶ್, ಶಾಲಿನಿ ಪ್ರಕಾಶ್, ಗೀತಾ ಕಾಮತ್ ಮಾವ. ನಮ್ಮ ದೊಡ್ಡಮ್ಮ ಕೆನರಾ ಬ್ಯಾಂಕಲ್ಲಿ ಇದ್ದರು. ಅಂಕಲ್ ಮತ್ತು ಆಂಟಿ LIC ಇಂದ ರಿಟೈರ್ ಆಗಿ. ಸೊ ಇವಾಗ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮದುವೆ ಓಡಾಟ ಅದು ಇದು ಇದರಲ್ಲೆಲ್ಲ. ಸೊ ನನ್ನ ಬಯೋಡೇಟಾ ಬಂದಾಗ ಲೈಕ್ ಈ ಸೆಟ್ ಹೌ ನನ್ನ ಪ್ರೊಫೈಲ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ನನಗೂ ಅವ್ರ ಪ್ರೊಫೈಲ್ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. NI ಇಂಜಿನಿಯರ್ ಮತ್ತು ಇದು ಮ್ಯೂಸಿಕ್ನ ಪ್ಯಾಷನ್ ಆಗಿ ಇಟ್ಕೊಂಡಿದ್ದಾರೆ, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರದಲ್ಲೆಲ್ಲ. ಅದಾದಮೇಲೆ ಮೇನ್ ನನಗೆ ಕಣ್ಣಿಗೆ ಹೋಗಿದ್ದು ಅವರ ಡೇಟ್ ಆಫ್ ಬರ್ತ್ 14th October, ನಮ್ಮ ತಾಯಿ ಬರ್ಡೇ ಅದೇ ದಿನ. ಇನ್ಫ್ಯಾಕ್ಟ್ ನಾನು ಆ ದಿನ ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಫೋನಲ್ಲಿ ತುಂಬ ಲೋ ಫೇಸಲ್ಲಿದ್ದೆ. ನಾನು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ನಾವು ಸ್ಟೆಲ್ಲಿಂಗ್ ಹರ್ ಎಲ್ಲ ಬೇಡ, ಎಲ್ಲ ಬಿಟ್ಬಿಟ್ಟು ನಾನು ಬೇರೆ ಯಾವುದಾದ್ರು ಕಂಟ್ರಿಗೆ ಹೋಗಿ ಸೆಟಲ್ ಆಗ್ತೀನಿ, ಏನಕ್ಕೆ ನನಗೆ ಈ ಪ್ರಪಂಚ, ಅಮ್ಮ ಇಲ್ದಿರೋ ಪ್ರಪಂಚನೇ ಅಲ್ಲ ಅನ್ನೋ ಥರದಲ್ಲಿ. ಅದು ಏನು ಕೋಇನ್ಸಿಡೆಂಟ್ಲಿ ಅದು ಎರಡೆರಡು ವಿಚಾರಗಳು ಒಟ್ಟಿಗೆ ಆಯಿತು ಆ ದಿನ. ಒಂದು ಗ್ಲಾಸ್ ಬಾಟಲಲ್ಲಿ ನೀರು ತುಂಬ್ಕೊಂಡಿಟ್ಟಿದ್ವಿ, ಸಡನ್ನಾಗಿ ಟಕ್ಕಂತ ಬಿದ್ದುಬಿಡ್ತು. ಮೇ ಬಿ ತಾಯಿ ಸುಮ್ಮನೆ ನೀರು ಆ ಥರ ಎಲ್ಲ ಮಾತಾಡಬೇಡ ಅಂತ ಇಂಡೈರೆಕ್ಟ್ಲಿ ಆಗಿ ಹೇಳ್ತಾ ಇರೋದು. ಇನ್ನೊಂದು ತಾಯಿಯವರು ಅರುಣ್ದು ಬಯೋಡೇಟಾ ಕಳಿಸಿರೋದು. ಸೊ ಅದು ಡೇಟ್ ಆಫ್ ಬರ್ತು ಅದು ಇದು ಎಲ್ಲ ನೋಡಿದಾಗ ಕೋಇನ್ಸಿಡೆಂಟ್ಲಿ ಹಿಂಗೆ ಆ ಟೈಮಲ್ಲಿ ಕಾವೇರಿ ಇದು ಇಶ್ಯೂ ಕೂಡ ಆಗ್ತಾ ಇತ್ತು. ಆ್ಯಕ್ಚುಲಿ ನಾನು ಹೋಗಬೇಕಾಗಿತ್ತು ಇದಕ್ಕೆ, ನಮ್ಮದು ಕಾರ್ಪೊರೇಷನ್ ಸರ್ಕಲಲ್ಲಿ ಅದಕ್ಕೆ ನಮ್ಮ ಚಿತ್ರರಂಗ ಎಲ್ಲ ಸೇರಿಕೊಂಡಿದ್ರು. ಸೊ ಹೋಗಬೇಕಾಗಿದ್ದವಳು ಯಾಕೋ ಮೈಂಡ್ ಚೇಂಜ್ ಆಗಿ ಮೈಸೂರಿಗೆ ಹೋಗಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಗಾಡಿನ ಮೈಸೂರಿಗೆ ಟರ್ನ್ ಮಾಡಿಬಿಟ್ಟು ಅವ್ರನ್ನ ಫಸ್ಟ್ ತಂದೆ ತಾಯಿನ ಮೀಟ್ ಮಾಡಿದೆ. ಆವಾಗ ಅವ್ರ ತಾಯಿಯಿಂದ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಅವರು ಸೋಲೋ ರೈಡರ್ ಬೈಕಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಬ್ಬರೇ ಸುತ್ತಿದ್ದಾರೆ ಅಂತ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ತೋರಿಸಿದ್ರು. ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಫುಲ್ ಟ್ರಿಮ್ ಮಾಡಿಕೊಂಡು ಯಾವುದೇ ಬಿಯರ್ಡ್ ಎಲ್ಲ ಇಲ್ಲದೆ ವಾಪಸ್ ಬರಬೇಕಾದ್ರೆ ಇಷ್ಟುದ್ದ ಕೂದಲೆಲ್ಲ ಬಿಟ್ಕೊಂಡು ವಾಪಸ್ ಬಂದಿದ್ರು. ಸೊ ಅದೆಲ್ಲ ನೋಡಿದಾಗ ಯಾವುದೋ ಸ್ಟೋರಿ ಥರ ಅನ್ನಿಸ್ತು. ಆ್ಯಂಡ್ ಸಂಬಡಿ ಹೂ ಇಸ್ ಅವೇ ಫ್ರಮ್ ಮೈ ಪ್ರೊಫೆಷನ್ ಯೆಟ್ ಇಸ್ ಇಂಟ್ರೆಸ್ಟೆಡ್ ಇನ್ ಆರ್ಟ್. ಸೊ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೋಗಿ ಭೇಟಿ ಮಾಡಿ ಸೊ ಇಲ್ಲಿ ತನಕ ಬಂದಿದೆ. ಕಳಸದಲ್ಲಿ ನನ್ನ ಹೋಮ್ ಟೌನ್, ನಮ್ಮ ತಂದೆಯ ಊರು. ನಾನು 10th ಸ್ಟ್ಯಾಂಡರ್ಡ್ ತನಕನೂ ಕಳಸದಲ್ಲೇ ಓದಿದ್ದು. ಸೊ ನಮ್ಮೂರಲ್ಲಿ ಮದುವೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಅತ್ತೆ ಮಾವಂದರು ಮತ್ತು ಅರುಣ್ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತು, ಆಯಿತು ನೀನು ಎಲ್ಲಿ ಹೇಳ್ತೀಯ ಅಲ್ಲೇ ಮಾಡೋಣ ಅನ್ನೋ ಥರದಲ್ಲಿ. ಸೊ ಕೆಲವು ತುಂಬ ಇಂಟಿಮೇಟ್ ವೆಡ್ಡಿಂಗ್ ಆಗಿರುತ್ತೆ. ನಾವು ಮದುವೆ ಆಗ್ತಿರೋ ದೇವಸ್ಥಾನ ಅಲ್ಲಿರೋ ವೆಂಕಟರಮಣ ದೇವಸ್ಥಾನ, 500 ವರ್ಷದ ಹಳೆ ಇತಿಹಾಸ ಇರುವಂಥ ದೇವಸ್ಥಾನ ಅದು. ತಿರುಪತಿ ಬಿಟ್ಟರೆ ಸಾಲಿಗ್ರಾಮದಲ್ಲಿ ವಿಗ್ರಹ ಮಾಡಿರುವಂತಹ ಒಂದು ಸಿಗ್ನಿಫಿಕೆನ್ಸ್ ಆ ಒಂದು ದೇವಸ್ಥಾನಕ್ಕಿದೆ. ಇದೊಂದು ವಿಶೇಷತೆ. ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಕೊಂಕಣಿನಲ್ಲಿ ಕಾರ್ತಿಕ್ ಪೂರ್ಣಮ್ ಅಂತ ನಾವು ಹೇಳ್ತೀವಿ, ಅಂದರೆ ದೀಪಾವಳಿ ಟೈಮಲ್ಲಿ ಕಾರ್ತಿಕ ಹುಣ್ಣಿಮೆ ಬೇಸಿಕ್ಲಿ. ಸೊ ಆ ಟೈಮಲ್ಲಿ ಎಲ್ಲ ದೀಪ ಹಚ್ಚಿರ್ತಾರೆ, 24/7 ಆ ದೀಪನ ಕಾಯ್ತಾರೆ. ಆ್ಯಂಡ್ May 1st ಅಲ್ಲಿ ಪುನರ್ ಪ್ರತಿಷ್ಠಾಪನೆ ನಡೀತಾ ಇದೆ ದೇವ್ರದ್ದು. ಸೊ ನಮ್ಮ ಭಾಗ್ಯ ಏನಪ್ಪ ಅಂತ ಹೇಳಿದ್ರೆ ಅದೇ ದಿನ ಆ ಮುಹೂರ್ತದಲ್ಲೇ ನಮ್ಮ ಮದುವೆ ಅಲ್ಲಿ ಆಗ್ತಾ ಇರೋದು. ಎಲ್ಲ ಮೇ ಬಿ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅಷ್ಟು ಒಳ್ಳೆ ಶುಭ ಮುಹೂರ್ತ ನಮಗೆ ಸಿಕ್ಕಿರೋದು. ಆ್ಯಂಡ್ 30ಕ್ಕೆ ನಮ್ಮ ಫೂಲ್ ಮುದ್ದಿ ಅಂತ ನಮ್ಮ ಟ್ರೆಡಿಷನಲ್ಲಿ ಮಾಡ್ತಾರೆ. ಸೊ ಫೂಲ್ ಮುದ್ದಿ ಅಂದರೆ ಫೂಲ್ ಅಂದರೆ ಕೊಂಕಣಿನಲ್ಲಿ ಹೂವು,
ಮುದ್ದಿ ಅಂತ ಹೇಳಿದ್ರೆ ರಿಂಗು, ಸೊ ಫುಲ್ ಮುದ್ದಿ ಅನ್ನೋ ಒಂದು ಸೆರೆಮನಿ ಇರುತ್ತೆ. ಅದಾದಮೇಲೆ ಈಗೆಲ್ಲ ಸಂಗೀತ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ಎಲ್ಲ ಫ್ಯಾಮಿಲಿ ಅವರೆಲ್ಲರೂ ಗೆಟ್ ಟುಗೆದರಲ್ಲಿ ಎವ್ರಿಬಡಿ ವಾಂಟ್ಸ್ ಟು ಡಾನ್ಸ್ ಆ್ಯಂಡ್ ಸಿಂಗ್ ಆ್ಯಂಡ್ ಸೆಲೆಬ್ರೇಟ್ ಅಸ್. ಸೊ ಅದೊಂದು ನಡೆಯುತ್ತೆ. ಆ್ಯಂಡ್ 29th ಬೆಳಗ್ಗೆ ನಾವು ಬೈನೆಕಾಡು ಅನ್ನೋ ಒಂದು ಚಿಕ್ಕ ರೆಸಾರ್ಟಲ್ಲಿ, ಅದೂ ಅಷ್ಟೇ. ಸೊ ರಿವರ್ ಸೈಡಲ್ಲಿರುವಂತಹ ಒಂದು ಚಿಕ್ಕ ಪುಟ್ಟ ಜಾಗ, ಅಲ್ಲಿ ಹಳದಿ ಮತ್ತು ಮೆಹಂದಿ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಪ್ರೆಸ್ ಆ್ಯಂಡ್ ಮೀಡಿಯಾದವರು ಇಷ್ಟು ವರ್ಷ ನಂಗೆ ಸಪೋರ್ಟ್ ಮಾಡಿದ್ದೀರಾ. ಸೊ 30th and 1st ನಮ್ಮ ಮದುವೆಗೆ ನೀವೆಲ್ಲರೂ ಬಂದು ಹಾರೈಸಬೇಕು. ಒಂದೇ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಟಿ ವಿ ಚಾನೆಲ್ಗಳು ನಮ್ಮ ಮದುವೆ ಒಂದು ರೈಟ್ಸ್ನ ತಗೊಳ್ತಿರೋ ಕಾರಣ ಸೊ ಫುಟೇಜಸ್ ನಾವೇ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಆ ಒಂದು ವಿಚಾರದಲ್ಲಿ ನೀವು ಸಹಕಾರ ಕೊಡಬೇಕು ಅಂತ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಸೊ ಈಗ ಮದುವೆ ಇನ್ವೈಟ್ನ ಕೂಡ ಒಂದು ಡಿಸ್ಟ್ರಿಬ್ಯೂಟ್ ಮಾಡೋದು ಒಂದು ಚಿಕ್ಕ ಕಾರ್ಯಕ್ರಮ ಈಗ ನಡೆಯುತ್ತೆ. ಅದ್ರ ಜೊತೆಗೆ ಅರುಣ್ಗೆ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ಬಿಕಾಸ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿಲ್ವಲ್ಲ, ಇದು ಹೇಗೆ ನಡೆಯುತ್ತೆ ನಮ್ಮ ಮೀಡಿಯಾ. ಯಾಕಂದರೆ ನಮಗೆ ಗೊತ್ತು ತಮ್ಲೈನ್ ಒಂಥರ ಇರುತ್ತೆ, ಸೊ ಅಲ್ಲಿ ಒಳಗೆ ಹೋದಾಗ ಬೇರೆ ಏನೋ ವಿಡಿಯೋ ಇರುತ್ತೆ. ಸೊ ಆ ಕಲ್ಚರ್ ನಾವು ವಿ ಆರ್ ಸೋ ಯೂಸ್ ಟು ಇಟ್ ನಾವು. ಸೊ ಹಿ ವಾಸ್ ಸೋ ಪ್ಯಾನಿಕ್. ನನ್ನ ಆಫೀಸಲ್ಲೆಲ್ಲ ಕೇಳ್ತಾ ಇದ್ದಾರೆ ನಾನು ಯಾವಾಗ ಮ್ಯೂಸಿಕ್ ಡೈರೆಕ್ಟರ್ ಆದೆ ಅನ್ನೋ ಥರದಲ್ಲೆಲ್ಲ. ಬಟ್ ನಿಮ್ಮೆಲ್ಲರ ಒಂದು ಬಾಯ್ಹಾರಿಕೆಯಿಂದ ಆಗಲಿ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಅನ್ನೋ ಒಂದು ಇದು. ಬಿಕಾಸ್ ನಾನು ಅವ್ರನ್ನ ಈಗ 3-4 ತಿಂಗಳಿಂದ ಕ್ಲೋಸ್ಲಿ ನೋಡ್ತಿರೋದ್ರಿಂದ ಅವ್ರ ಮ್ಯೂಸಿಕಲ್ಲಿರೋ ಒಂದು ಇಂಟ್ರೆಸ್ಟ್. ಇನ್ಫ್ಯಾಕ್ಟ್ ನಿನ್ನೆ ಅವರು ಉಪ್ಪಿ ಸರ್ನ ಭೇಟಿ ಮಾಡೋಕ್ಕೆ ಹೋಗಿದ್ವಿ. ಅವರು ಭೇಟಿ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿದಾಗ ದ ಓನ್ಲಿ ಸೆಲೆಬ್ರಿಟಿ ಅಥವಾ ಬ್ಲಾಗಿ ಅವ್ರಿಗೆ ತುಂಬ ಆಸಕ್ತಿಯಿಂದ ನಾನು ಮೀಟ್ ಮಾಡಲೇಬೇಕು, ಕರ್ಕೊಂಡು ಹೋಗಲೇಬೇಕು ನೀನು ಅಂತ ಅವ್ರಿಗೆ ತುಂಬ ಆಸೆ ಇದ್ದಿದ್ದು ಉಪ್ಪಿ ಸರ್ನ ಮೀಟ್ ಮಾಡಬೇಕು ಅಂತ. ಸೊ ಟಿಲ್ 2005 ಅಂಕಲ್ ಆಂಟಿ ಆ್ಯಂಡ್ ಅರುಣ್ ಅವರು ಕನ್ನಡ ಸಿನಿಮಾಗಳೆಲ್ಲದನ್ನು ಥಿಯೇಟ್ರಲ್ಲೇ ಹೋಗಿ ನೋಡಿರೋವಂಥದ್ದು. ಸೊ ಕನ್ನಡ ಸಿನಿಮಾದ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಯಾಕಂದರೆ ಆಂಟಿ ನನಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಕೇಳಿದ್ದೆ, ನಾನು ಕನ್ನಡ ಆ್ಯಕ್ಟರ್ ಗೊತ್ತಲ್ವಾ ನಿಮಗೆ ಅಂತ ಕೇಳಿದೆ. ಅವಾಗ ಅವರು ಹೌದು ನಾನು ಕೆಂಡಸಂಪಿಗೆ ನೋಡಿದ್ದೀನಿ ಅಂತ ಖುಷಿಯಾಗಿ ಹೇಳಿದಾಗ ಅದೊಂದು ಆಕ್ಸೆಪ್ಟೆನ್ಸ್ ಇದೆಯಲ್ವಾ. ಸೊ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಆ್ಯಂಡ್ ನನ್ನ ಆರ್ಟ್ನ, ನನ್ನ ಪ್ರೊಫೆಷನ್ನ, ನನ್ನ ಮೈಂಡ್ಸೆಟ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಗೌರವ ಕೊಡುವಂಥ ಒಂದು ಫ್ಯಾಮಿಲಿ ನಂಗೆ ಸಿಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇಷ್ಟು ಒಳ್ಳೆ ಸಪೋರ್ಟಿವ್ ಫ್ಯಾಮಿಲಿ. ಆ್ಯಂಡ್ ಕರಿಯರ್ ವೈಸ್ ಕೂಡ ತುಂಬ ಜನ ನನ್ನ ಪ್ರಶ್ನೆ ಮಾಡಿದ್ದಾರೆ, ಇದನ್ನು ನಾನು ಪ್ರೆಸ್ ಮೀಟಲ್ಲಿ ಆನ್ಸರ್ ಕೊಡ್ತೀನಿ ಅಂತ ಹೇಳಿದ್ದೆ. they've asked so what about your career ಅನ್ನೋ ಥರದಲ್ಲಿ. ಸೊ ಕರಿಯರ್, ಪ್ರೊಫೆಷನ್ ಆ್ಯಂಡ್ ಪ್ಯಾಷನ್ ಎರಡೂ ಕೂಡ ಐ ಥಿಂಕ್ ಎರಡು ಬೇರೆ ಬೇರೆ ಅಂಶಗಳು ಯಾರದೇ ಜೀವನದಲ್ಲಿ. ಪ್ರೊಫೆಷನ್ ಮತ್ತು ನಾವು ಯಾವತ್ತೂ ನಮ್ಮ ಪರ್ಸ್ನಲ್ ಲೈಫ್ನ ಮಿಕ್ಸಪ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಬಿಕಾಸ್ ಈಸ್ ಅನ್ ಆರ್ಟಿಸ್ಟ್, ಐ ಆಮ್ ಅನ್ ಆರ್ಟಿಸ್ಟು. ಇನ್ಫ್ಯಾಕ್ಟ್ ನಂದು ಡೈರೆಕ್ಟೋರಿಯಲ್ ನನ್ನ ಕತೆಗಳೆಲ್ಲ ಅವ್ರಿಗೆ ಹೇಳಬೇಕಾದ್ರೆ ಅವರು ಕೂಡ ತುಂಬ ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಜೊತೆಗೆ ನಾನು ನೆಕ್ಸ್ಟ್ ನನ್ನ ಡೈರೆಕ್ಟೋರಿಯಲ್ ಇದಕ್ಕೆ ಒಂದು ಚಿಕ್ಕ ಟೀಸರ್ ರೆಡಿ ಮಾಡಿದ್ವಿ ನಾವು, ಆ್ಯನಿಮೇಟೆಡ್ ಟೀಸರ್. ಅದಕ್ಕೆ ಅವರೇ ಮ್ಯೂಸಿಕ್ ಸ್ಕೋರ್ ಮಾಡಿದ್ದಾರೆ. ಆ್ಯಂಡ್ ದ ಅದರ್ ಪರ್ಸನ್ ಹಿ ವಾಸ್ ಎಕ್ಸೈಟೆಡ್ ಟು ಮೀಟ್ ವಾಸ್ ನಮ್ಮ ಚರಣ್ ರಾಜ್, ಟಗ್ರು ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್. ಸೊ ಅಲ್ಲಿ ಹೋದಾಗಲೂ ಅವ್ರ ಮ್ಯೂಸಿಕ್ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದರು. ಅವರ ಮ್ಯೂಸಿಕ್ ಗೇರ್ಸು ಅದು ಇದು ಇವ್ರ ಪ್ಯಾಷನ್ಗೆ ತುಂಬ ರಿಲೇಟ್ ಆಗೋ ಥರದಲ್ಲಿ. ನೀನು ಮಾತಾಡ್ತೀಯಲ್ಲ ಅವ್ರು ಅನ್ಕೋತಾರೆ ಮದುವೆಗೆ ಮುಂಚೆನೇ ಇವಳು ಗಂಡನ ಹತ್ರ ಏನೂ ಮಾತಾಡಿಸ್ತಲ್ಲ, ಇವಳೇ ಮಾತಾಡ್ತಾ ಇದ್ದಾಳೆ ಅನ್ನೋ ಥರದಲ್ಲಿ. ಮೇ ಬಿ ದೇ ಮೈಟ್ ಥಿಂಕ್ ಐ ಆಮ್ ಟು ಡಾಮಿನೇಟಿಂಗ್. ಹೆಂಗಿದ್ರು ಏನು ಜಾಸ್ತಿ ಮಾತಾಡೋನಲ್ಲ. ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ಉತ್ತರ ಕೊಡ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.